ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 4 ಆಫ್ ವಾಂಡ್ಸ್ದು ಅರ್ಥ ಹೇಳ್ತಾ ಬರ್ತೀನಿ ನಿಮಗೆ, ಆಯಿತಾ. ಫಸ್ಟ್ ಈ 4 ಆಫ್ ವಾಂಡ್ಸ್ ಕಾರ್ಡ್ ರೈಡರ್ ಡೆಕ್ಕಲ್ಲಿ ಹೆಂಗೆ ಗುರುತಿಸ್ತೀರಾ? ಇವಾಗ ರೈಡರ್ ಡೆಕ್ಕಲ್ಲಿ ಇದೇನು ನೋಡ್ತಾ ಇದ್ದಿರಲ್ಲ ಸ್ಟಿಕ್ ಥರ, ಇದನ್ನು ವಾಂಡ್ಸ್ ಅಂತ ಕರೀತಾರೆ, ಆಯಿತಾ. ಸೊ ಈ ಥರ ಈ ಕಾರ್ಡಲ್ಲಿ ಎಷ್ಟು ವಾಂಡ್ಸ್ ಇದೆ? 1 2 3 4. ಸೊ ಈ ಕಾರ್ಡಲ್ಲಿ 4 ವಾಂಡ್ಸ್ ಇದೆ, ಹಾಗಾಗಿ ಅದಕ್ಕೆ ಇದನ್ನು 4 ಆಫ್ ವಾಂಡ್ಸ್ ಕಾರ್ಡ್ ಅಂತ ಕರೀತಾರೆ, ಆಯಿತಾ. ಇವಾಗ ಇನ್ ಜನರಲ್ ಆಗಿ ವಾಂಡ್ಸ್ ಎನರ್ಜಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಈ ವಾಂಡ್ಸ್ ಎನರ್ಜಿ ಇನ್ ಜನರಲ್ ಆಗಿ ಆಸ್ಟ್ರಾಲಜಿಯಲ್ಲಿ ಏನಕ್ಕೆ ರೆಸನೇಟ್ ಆಗುತ್ತೆ ಅಂದರೆ, ಇದು ಫೈರ್ ಸೈನ್ಸ್ಗೆ ರೆಸನೇಟ್ ಆಗುತ್ತೆ. ಅಂದರೆ ನಾವು ಇಂಗ್ಲೀಷಲ್ಲಿ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಏನಂತ ಕರಿತೀವಿ, ಕನ್ನಡದಲ್ಲಿ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಅಂತ ಕರಿತೀವಿ, ಅದಕ್ಕೆ ಇದು ರೆಪ್ರೆಸೆಂಟ್ ಆಗುತ್ತೆ, ಆಯಿತಾ. ಇದ್ರದ್ದು ಬೇಸಿಕ್ ಕ್ವಾಲಿಟಿ ಏನು ವಾಂಡ್ಸ್ದು? ವಾಂಡ್ಸ್ ಏನು, ವಾಂಡ್ಸ್ ಮತ್ತು 7 ಚಕ್ರಾಸ್ ನಾವೇನು ಹೇಳ್ತೀವಲ್ವ, ಆ 7 ಚಕ್ರಾಸ್ಗೆ ಯಾವುದಕ್ಕೆ ರೆಸನೇಟ್ ಆಗುತ್ತೆ ಅಂದರೆ, ಇದು ಬಂದ್ಬಿಟ್ಟು ಸೇಕ್ರಲ್ ಚಕ್ರ ಮತ್ತು ದ ಫಸ್ಟ್ ಮೋಸ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರಗೆ ರೆಸನೇಟ್ ಆಗುತ್ತೆ, ಆಯಿತಾ. ಫಸ್ಟು ಸೇಕ್ರಲ್ ಚಕ್ರ ಅಂತ ಅಂದರೆ, ಇದು ಬಂದ್ಬಿಟ್ಟು ನಮ್ಮ ಇಡೀ 7 ಚಕ್ರಗಳಲ್ಲಿ ಇದು 2ನೇ ಚಕ್ರ ಅಂತ, ಆಯಿತಾ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಆರೆಂಜ್ ಕಲರ್, ಅಂದರೆ ಈ ಸೂರ್ಯನ್ ಕಲರ್ ಆರೆಂಜ್ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ, ಕೇಸರಿ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಬಂದ್ಬಿಟ್ಟು ಏನು ಅರ್ಥ ಕೊಡುತ್ತೆ ಅಂದರೆ, ಅದು ಸೆಕ್ಷುವಲ್ ಎನರ್ಜಿ ಮತ್ತು ನಮಗೆ ಖುಷಿ ಕೊಡೋ ಅಂಥದ್ದು, ಪ್ಲೆಷರ್ ಕೊಡೋ ಅಂಥದ್ದು, ಅದು ತಿನ್ನೋದ್ರಿಂದ ಆಗಿರ್ಬೋದು, ಯಾವ್ದಾದ್ರು ಆ್ಯಕ್ಟಿವಿಟಿ ಕೆಲಸದಿಂದ ಆಗಿರ್ಬೋದು, ನಾವು ಕ್ರಿಯೇಟಿವ್ ಆಗಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ನಾವು ನಮ್ಮ ಪವರಿಗೆ ಬರೋದು, ಅದನ್ನೆಲ್ಲ ಈ ಸೇಕ್ರಲ್ ಚಕ್ರ ತೋರಿಸುತ್ತೆ. ಇವಾಗ ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನು ತೋರಿಸುತ್ತೆ? ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ನಮ್ಮ ಸೆಲ್ಫ್ ಎಸ್ಟೀಮ್, ನಮ್ಮ ಈಗೋ, ನಮ್ಮ ಸೆಲ್ಫ್ ಇಮೇಜ್ನ ತೋರಿಸುತ್ತೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ಇಡೀ 7 ಚಕ್ರಲ್ಲಿ 3ನೇ ಚಕ್ರ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ಹಳದಿ ಕಲರ್, ಯೆಲ್ಲೋ ಕಲರಲ್ಲಿ ರೆಪ್ರೆಸೆಂಟ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಈ 2 ಚಕ್ರಗೆ ಈ ವಾಂಡ್ಸ್ ಇನ್ ಜನರಲ್, ಈ ಬರೀ 4 ಆಫ್ ವಾಂಡ್ಸ್ ಅಲ್ಲ, ಇನ್ ಜನರಲ್ ವಾಂಡ್ಸ್ ರೆಪ್ರೆಸೆಂಟ್ ಆಗುತ್ತೆ. ಮತ್ತು ಬೇಸಿಕ್ ಕ್ವಾಲಿಟಿ ಆಫ್ ಫೈರ್ ಸೈನ್ ಏನು? ಬೇಸಿಕ್ ಕ್ವಾಲಿಟಿ ಏನಂತ ಅಂದರೆ, ಅದು ಒಂದು ಸ್ಟ್ರಾಂಗ್ ಎಮೋಷನ್ಸ್ ತೋರಿಸುತ್ತೆ, ತುಂಬ ಪ್ಯಾಷನೇಟ್, ಫೈರಿ, ತುಂಬ ಕೋಪ ಇರುತ್ತೆ ಈ ವ್ಯಕ್ತಿಗಳಿಗೆ. ಎಲ್ಲ ಈ ಕಾರ್ಡ್ ಯಾವಾಗಲೇ ಬಂದು ಫೈರ್ ಸೈನ್ಸ್ ಇರೋ ವ್ಯಕ್ತಿಗಳು ತುಂಬ ಕೋಪ ಇರುತ್ತೆ, ಶಾರ್ಟ್ ಟೆಂಪರ್ಡ್ ಆಗಿರ್ತಾರೆ, ಮತ್ತು ಏನು ಹಿಂದು ಮುಂದೆ ನೋಡ್ದಲೇ ಎಲ್ಲ ಸಣ್ಣನಾಗಿ ಮಾಡ್ಬಿಡೋದು, ಅವ್ರಿಗೆ ಅತಿ ತಾಳ್ಮೆ ಇರಲ್ಲ, ಆ ಕೆಲಸ ಆವಾಗ ಆಗ್ಬಿಡ್ಬೇಕಂತ ಆಗ್ಬಿಡ್ಬೇಕು, ಅದ್ರದ್ದು ಪ್ರೋಸ್ ಏನು ಕಾನ್ಸ್ ಏನು ತುಂಬ ಆಲೋಚನೆ ಮಾಡಿ ಮಾಡಲ್ಲ, ಅದನ್ನು ತೋರಿಸುತ್ತೆ ಇದು, ಆಯಿತಾ. ಸೊ ಇದು ಬಂದ್ಬಿಟ್ಟು ತುಂಬ ಅಡ್ವೆಂಚರಸ್ ಮತ್ತು ತುಂಬ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ಮತ್ತು ತುಂಬ ಓವರ್ ಅಚೀವ್, ತುಂಬ ಆ್ಯಂಬಿಷಿಯಸ್ ಪರ್ಸನ್, ಮತ್ತು ತುಂಬ ಓಪನ್ ಮೈಂಡೆಡ್, ತುಂಬ ಎಕ್ಸ್ಟ್ರಾವರ್ಟ್ ವ್ಯಕ್ತಿ, ತುಂಬ ಇಂಟ್ರಾವರ್ಟ್ ವ್ಯಕ್ತಿ ಎಲ್ಲ, ಅದನ್ನು ತೋರಿಸುತ್ತೆ. ಇದು ಬೇಸಿಕ್ ಕ್ವಾಲಿಟಿ, ಇದು ಯಾವುದೇ ಮೇಲ್ ಫೀಮೇಲ್ಗಲ್ಲ, ಇದು ಬೇಸಿಕ್ ಕ್ವಾಲಿಟಿ ಎನರ್ಜಿ ವೈಸ್ ತೋರಿಸುತ್ತೆ, ಆಯಿತಾ. ನೀವು ಇದನ್ನು ಈ ವಾಂಡ್ಸ್ ಎನರ್ಜಿನ ಟೈಮ್ ಲೈನ್ಗೆ ಅರ್ಥ ಮಾಡ್ಕೋಬೇಕಂತ ಅಂದರೆ, ಯಾವಾಗಲೇ ಆಗಲಿ ವಾಂಡ್ಸ್ ನಿಮ್ಮ ರೀಡಿಂಗಲ್ಲಿ ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಅದು ದಿನಗಳು ತೋರಿಸುತ್ತೆ, ಮತ್ತು ತುಂಬ ಫಾಸ್ಟಾಗಿ ಆ ಕೆಲಸ ಆಗ್ತಾ ಇದೆ ಅಂತ. ಬಿಕಾಸ್ ವಾಂಡ್ಸ್ ಬಂದ್ಬಿಟ್ಟು ತುಂಬ ಡಿಲೇ ಇಲ್ಲ, ವೆರಿ ಫಾಸ್ಟ್, ವೆರಿ ರಶ್ ಎನರ್ಜಿ, ಅಲ್ಲೇನು ತಾಳ್ಮೆ ಏನೂ ಇರೋದೇ ಇಲ್ಲ, ಹಂಗಾಗಿ ಇದು ಬಂದ್ಬಿಟ್ಟು ದಿನಗಳನ್ನ ತೋರಿಸುತ್ತೆ, ಮತ್ತು ಫುಲ್ ಸ್ಪೀಡಲ್ಲಿ ಆ ಒಂದು ಕೆಲಸ ಆಗುತ್ತೆ ಅಂತ ತೋರಿಸುತ್ತೆ, ಆಯಿತಾ. ಇವಾಗ ಈ 4 ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದರೂ ಸಹ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್, ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಇಟ್ಸ್ ಅ ಕ್ಲಿಯರ್ ಎಸ್ ಕಾರ್ಡ್ ಅಂತ. ಯಾಕಂತ ಅಂದರೆ, ಇದು ಬಂದ್ಬಿಟ್ಟು ತುಂಬ ಖುಷಿನ ತೋರಿಸುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಕಾರ್ಡಲ್ಲೇ ನೋಡ್ಬೋದು, ಇಬ್ಬರು ವ್ಯಕ್ತಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಪಾಪ್ಸ್ ಇದಿಟ್ಕೊಂಡು, ಮತ್ತು ತುಂಬ ಖುಷಿಯಾಗಿದ್ದಾರೆ ನೋಡಿ. ಹಿಂದೆ ಎಲ್ಲ ಜನ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಇದೆ. ನೀವಿಲ್ಲಿ ಗಾರ್ಲೆಂಡ್ ನೋಡ್ಬೋದು. ನಾವು ಯೂಶಲಿ ಈ ಥರ ಗಾರ್ಲೆಂಡ್ನೆಲ್ಲ ನಾವು ಏನಾದ್ರು ಹಬ್ಬ ಹರಿದಿನಗಳು ಆಚರಿಸಿದಾಗ ಅಲ್ವಾ, ಇಲ್ಲ ಯಾವ್ದಾದ್ರು ಮದುವೆ ಕಾರ್ಯಗಳು, ಆ ಥರ ಎಲ್ಲ ಖುಷಿ ಸಂಭ್ರಮದ ಕಾರ್ಯಗಳಲ್ಲಲ್ವಾ ನೀವು ಈ ಥರ ಗಾರ್ಲೆಂಡ್ ನೋಡೋದು. ಸೊ ಅದನ್ನೇ ಇದು ಕೂಡ ರೆಪ್ರೆಸೆಂಟ್ ಮಾಡೋದು. ತುಂಬ ಖುಷಿನ ತೋರಿಸುತ್ತೆ ಕಾರ್ಡು, ತುಂಬ ಸೆಲೆಬ್ರೇಷನ್, ಪ್ರಾಸ್ಪೆರಿಟಿ, ಮತ್ತು ಇದು ಮದುವೆನೂ ಕೂಡ ತೋರಿಸುತ್ತೆ. ಇದು ಯಾವ್ದಾದ್ರು ನೀವು ಕಾಂಟ್ರಾಕ್ಟ್ ಸೈನ್ ಮಾಡ್ಬೋದು, ಆ ಕಾಂಟ್ರಾಕ್ಟ್ ಇಲ್ಲ ಜಾಬ್ ಕಾಂಟ್ರಾಕ್ಟ್ ಆಗಿರ್ಬೋದು, ಯಾವ್ದಾದ್ರು ಪ್ಯಾಷನೇಟ್ ಪ್ರಾಜೆಕ್ಟ್ ಆಗಿರ್ಬೋದು, ಅದು ನಿಮ್ಗೆ ಒಳ್ಳೆ ಸಕ್ಸಸ್ ಕೊಡುತ್ತೆ ಅಂತಲೂ ತೋರಿಸುತ್ತೆ. ತುಂಬ ಸ್ಟೆಬಿಲಿಟಿ, ಹಾರ್ಮನಿ, ಕಮಿಟ್ಮೆಂಟ್ನ ತೋರಿಸುತ್ತೆ ಇದು,
ಆಯಿತಾ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನೀವು ಯಾವ್ದಾದ್ರು ಮನೆ ತೊಗೋಬೇಕೋ ಬೇಡವೋ ಅಂತ ಅನ್ಕೊತಾ ಇದ್ದರೆ ಡೆಫಿನೆಟ್ಲಿ ತೊಗೊಳ್ಳಿ. ಅದು ನಿಮ್ಗೆ ಒಳ್ಳೆ ಸಕ್ಸಸ್ ಕೊಡುತ್ತೆ, ಒಳ್ಳೆ ಪ್ರಾಸ್ಪೆರಿಟಿ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಅಂತ ತೋರಿಸುತ್ತೆ. ಇದು ಬೇಸಿಕಲಿ ಇನ್ ಜನರಲ್ ಆಗಿ ತೋರಿಸೋದು ನೀವೊಂದು ಸ್ಟ್ರಾಂಗ್ ಫೌಂಡೇಶನ್ನ ಬಿಲ್ಡ್ ಮಾಡ್ತಿದ್ದೀರಾ ಅಂತ ತೋರಿಸುತ್ತೆ ಇದು, ಆಯಿತಾ. ಸೊ ಇಲ್ಲ, ಇದು ಇನ್ನೊಂದ್ಸಲ ಏನು ತೋರಿಸುತ್ತೆ ಅಂದರೆ, ಒಂದು ಫ್ಯಾಮಿಲಿ, ನೀವೇನಾದ್ರು ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ದು, ಎಲ್ಲರೂ ನೀವು ಅಬ್ರಾಡ್ಗೆ ಓದೋಕೆ ಏನಾದ್ರು ಹೋಗಿದ್ದು, ಇಲ್ಲ ಅಬ್ರಾಡಲ್ಲಿ ಕೆಲಸ ಮಾಡ್ತಿದ್ದು, ಇಲ್ಲ ಯಾವುದೋ ಕಾರಣದಿಂದ ಲೈಕ್ ದೂರ ಇದ್ದರೆ ವಾಪಸ್ ನೀವು ನಿಮ್ಮ ಫ್ಯಾಮಿಲಿಗೆ ಬಂದ್ಬಿಟ್ಟು ಸೇರ್ತೀರಾ, ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ ಅಂತಲೂ ತೋರಿಸುತ್ತೆ, ಅರ್ಥಾಯ್ತಾ. ಸೊ ಇದು ಬಂದ್ಬಿಟ್ಟು ಅಪ್ರೈಟ್ 4 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಇವಾಗ ಈ ರಿವರ್ಸ್ 4 ಆಫ್ ವಾಂಡ್ಸ್ ಕಾರ್ಡ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಇದು ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದು ಸಹ ನೀವು ಇದನ್ನ ನೋ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ರಿವರ್ಸ್ ಕಾರ್ಡ್ ಬಂದ್ಬಿಟ್ಟು ಆಗ್ತಾ ಇರೋ ಸೆಲೆಬ್ರೇಷನ್, ನೀವೇನಾದ್ರು ಈಗ ಫಾರ್ ಎಕ್ಸಾಂಪಲ್ ಈ ದಿನ ನಾವು ಗೃಹ ಪ್ರವೇಶ ಮಾಡೋಣಪ್ಪ ಅಂತ ಅಂದ್ಕೊಂಡಿರ್ತೀರ, ಅದು ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡೋದು, ಏನಾದ್ರು ಯಾವುದೋ ಒಂದು ಕಹಿ ಘಟನೆ ನಡೆದ್ಬಿಟ್ಟು ಆ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಗಿಬಿಡೋದು, ಇಲ್ಲ ಏನಾದ್ರು ಅಡೆಚಣೆಗಳು ಬರೋದು, ಆ ಥರ ತುಂಬ ಅಡೆಚಣೆಗಳು ಬರೋದನ್ನು ತೋರಿಸುತ್ತೆ ಇದು, ಆಯಿತಾ. ಸೊ ಹಾಗಾಗಿ ಸಡನ್ನಾಗಿ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಗೋದನ್ನು ತೋರಿಸುತ್ತೆ. ಇಲ್ಲಾಂತಂದರೆ ಮನೆಯವ್ರ ಜೊತೆಗೆ ಹೊಂದಾಣಿಕೆ ಇಲ್ಲ, ಸುಮ್ಮನೆ ಜಗಳಗಳಾಗೋದು, ಏನೂ ಒಂದು ರೀಸನ್ನೇ ಇರಲ್ಲ, ಆ ಥರ ತುಂಬ ಕಸಿವಿಸಿ, ತುಂಬ ಗಲಾಟೆ ಆ ಥರದ್ದು ತೋರಿಸುತ್ತೆ ಇದು. ಮತ್ತು ಇದು ಒಂದು ಮನೆ ನೀವು ಯಾವ್ದಾದ್ರು ತೊಗೋಬೇಕಂತ ಅಂದಿದ್ದು ಈ ಥರ 4 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂತಂದರೆ ದಯವಿಟ್ಟು ತೊಗೋಬೇಡಿ. ಯಾಕಂದರೆ ಆ ಮನೆ ಬಂದ್ಬಿಟ್ಟು ನಿಮಗೆ ತುಂಬ ಲಾಸು, ತುಂಬ ಪ್ರಾಸ್ಪೆರಿಟಿ ಕೊಡಲ್ಲ ಅಂತ ತೋರಿಸುತ್ತೆ ಇದು, ಆಯಿತಾ. ಇಲ್ಲೇನೋ ಒಂದು ಹೊಂದಾಣಿಕೆ ಇಲ್ಲ, ತುಂಬ ಗಲಾಟೆ ಇದೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಸ್ಟೇಬಲ್ ಇಲ್ಲ. ನೀವು ಯಾವುದೇ ವಿಷಯ ಕೇಳುವಾಗ, ಯಾವುದೇ ಒಂದು ಸಿಚುವೇಷನಲ್ಲಿ ಈ ಥರ ರೀಡಿಂಗ್ ಮಾಡುವಾಗ ಈ ಥರ 4 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂದರೆ ಆ ಪರ್ಟಿಕ್ಯುಲರ್ ವಿಷಯ ಸ್ಟೇಬಲ್ ಇಲ್ಲ, ಸೊ ಮುಂದಕ್ಕೆ ಹೋಗಬೇಡಿ ಅಂತ ತೋರಿಸುತ್ತೆ ಇದು. ಸ್ವಲ್ಪ ಯೋಚನೆ ಮಾಡಿ, ಹಿಂದೆ ಮುಂದೆ ನೋಡಿ ಮುನ್ನುಗ್ಗಿ, ಸ್ವಲ್ಪ ಹೋಲ್ಡಲ್ಲಿ ಇಡಿ ಅಂತಲೇ ತೋರಿಸುತ್ತೆ ಇದು. ಇಲ್ಲ ಅಂತಂದರೆ ಇದು ಇನ್ನೊಂದು ತೋರಿಸ್ತಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತಾ ಇಲ್ಲ ಅಂತಲೂ ತೋರಿಸುತ್ತೆ. ಸೊ ಇದೊಂಥರ ಡಿವೈನ್ ಇಂಟರ್ವೆನ್ಷನ್ ಇನ್ ಅ ಗುಡ್ ವೇ ಅಂತಲೂ ಅನ್ಕೋಬೋದು. ಏನಾದ್ರು ಕ್ಯಾನ್ಸಲ್ ಆಗೋದು, ಬಿಕಾಸ್ ನಮ್ಮ ಲೈಫಲ್ಲಿ ಏನೇ ಒಂದು ಅಡಚಣೆ ಬಂದು ಸಹ ಏನೋ ಅದರಿಂದ ಒಳ್ಳೆಯದೇ ಇರುತ್ತೆ ಅಂತ ಅನ್ಕೋಬೇಕು. ಸೊ ಹಾಗಾಗಿ ಅದನ್ನು ತೋರಿಸುತ್ತೆ ಇದು 4 ಆಫ್ ವಾಂಡ್ಸ್ ರಿವರ್ಸ್ ಕಾರ್ಡ್, ಅರ್ಥಾಯ್ತಾ. ಸೊ ಐ ಹೋಪ್ ನಿಮಗೆ ನಾನು ಹೇಳೋ 4 ಆಫ್ ವಾಂಡ್ಸ್ ಕಾರ್ಡು, ಅಪ್ರೈಟ್ ಮತ್ತು ರಿವರ್ಸ್ ಕಾರ್ಡು ಹೇಳೋ ಅರ್ಥದ ರೀತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಈ ಥರ ಮತ್ತಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ತನಕ ಮುಂದಿನ ವಿಡಿಯೋ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ, ಎಲ್ಲರಿಗೂ ಒಳ್ಳೆಯದಾಗಲಿ.